ನಮಸ್ತೆ. ನಾನು ಬೋರಮ್ಮ ಹೆಚ್ ಅಂಗಡಿ ಅಂತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಮಕ್ಕಳೇ, ಇವತ್ತು ನಾನು ನಿಮ್ಗೆ ಒಂದೊಳ್ಳೆ ಕಥೆಯನ್ನ ತಂದಿದ್ದೀನಿ. ಓಕೆ, ಒಂದು ಊರಿರತ್ತೆ. ಆ ಊರಿನ ಹೆಸರು ಕತ್ತಲೂರು ಅಂತ. ಕಾರಣ, ಆ ಊರಿಗೆ ಸೂರ್ಯನ ಬೆಳಕೇ ಬೀಳ್ತಿರೋದಿಲ್ಲ. ಸೊ ಯಾಕೆ ಅಂತ ಕೇಳಿದ್ರೆ ಎಲ್ಲರೂ ಏನ್ ಹೇಳ್ತಿರ್ತಾರೆ, ಇಲ್ಲ ನಮ್ಮೂರು ತುಂಬಾ ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ, ಹೀಗಾಗಿ ನಮ್ಮೂರಿಗೆ ಬಿಸಿಲು ಬೀಳಲ್ಲ ಅಂತ ಹೇಳ್ತಿರ್ತಾರೆ. ಸೊ ಈ ಕಥೆನ ಒಬ್ಬ ಜಾಣ ಹುಡುಗ, ನಿಮ್ಮಂತೆ ಒಬ್ಬ ಪುಟ್ಟ ಬಾಲಕ ಇರ್ತಾನೆ. ಅವನು ದೊಡ್ಡವನಾಗ್ತಾ ಆಗ್ತಾ ಅವನಿಗೆ ಸಣ್ಣವನಿದ್ದಾಗಿಂದನೂ ಏನ್ ಚಿಂತೆ ಅಂತಂದ್ರೆ, ನಮ್ಮೂರಿಗೆ ಬಿಸಿಲು ಯಾಕೆ ಬೀಳೋದಿಲ್ಲ, ಬೆಳಕು ಯಾಕೆ ಬರೋದಿಲ್ಲ, ಎಲ್ಲಾ ಊರುಗಳಿಗೂ ಬೆಳಕಲ್ಲಿ ಇರ್ತವೆ, ನಾವ್ ಯಾಕೆ ಕತ್ಲಲ್ಲಿ ಇದೀವಿ, ನಮ್ಮೂರು ಯಾಕೆ ಕತ್ತಲೂರು ಅಂತ ಕರೆಯಲ್ಪಡತ್ತೆ ಅನ್ನೋ ಯೋಚನೆ. ಸೊ ಯಾರನ್ನಾದ್ರೂ ಕೇಳಿದ್ರೆ, ಇಲ್ಲ ನಮ್ಮೂರು ಬೆಟ್ಟ ಗುಡ್ಡಗಳಿಂದ ಆವೃತವಾಗಿದೆ, ಹೀಗಾಗಿ ಬೆಳಕು ಬರೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಅದು ಅವನಿಗೆ ಸಮಾಧಾನವನ್ನ ನೀಡೋದಿಲ್ಲ. ಸೊ ಹಿಂಗೆ ಬೆಳಿತಾನೆ ಸ್ವಲ್ಪ ದೊಡ್ಡವನಾದ್ಮೇಲೆ ಒಬ್ಬ ಅಜ್ಜಿ ಸಿಗತ್ತೆ ಆ ಊರಲ್ಲಿ. ಆ ಅಜ್ಜಿ ಕೇಳ್ತಾನವನು, ಅಜ್ಜಿ ಯಾಕೆ ನಮ್ಮೂರಿಗೆ ಬಿಸಿಲು ಬರೋದಿಲ್ಲ, ಬೆಟ್ಟ ಗುಡ್ಡಗಳು ಇಡೀ ಜಗತ್ತಿನಾದ್ಯಂತ ಇದಾವೆ, ಬೆಟ್ಟ ಗುಡ್ಡ ಇದ್ದ ಊರುಗಳಿಗೆಲ್ಲ ಬೆಳಕೆ ಬೀಳಲ್ವಾ ಅನ್ನೋ ಒಂದ್ ಲಾಜಿಕಲ್ ಪ್ರಶ್ನೆ ಕೇಳ್ತಾನೆ. ಅವಾಗ ಅಜ್ಜಿ ಹೇಳ್ತಾರೆ, ಇಲ್ಲ ಮಗನೇ, ಕತೆ ಅದಲ್ಲ. ಬೆಟ್ಟ ಗುಡ್ಡಗಳು ಇದ್ರೂ ಕೂಡ ಬಿಸಿಲು ಬರಬಹುದು, ಆದ್ರೆ ನಮ್ಮೂರಿಗೆ ಒಂದು ಶಾಪ ಇದೆ, ಸೂರ್ಯನ ಶಾಪ ಇದೆ. ಏನು ಅಂದ್ರೆ, 100 ವರ್ಷಗಳ ಹಿಂದೆ ನಮ್ಮೂರಲ್ಲಿ ಪಂಚಾಯತಿ ನಾಯಕ ಇದ್ದ ಒಬ್ನು, ಬಹಳ ಸೊಕ್ಕವನಿಗೆ, ಶೂರನಾಯಕ ಅಂತ ಹೇಳಿದ್ದ. ಸೊ ಅವನು ಒಂದಿನ ರಸ್ತೆಯಲ್ಲಿ ನಡ್ಕೊಂಡ್ ಪಂಚಾಯತಿ ಹೋಗ್ಬೇಕಿದ್ರೆ ಏನಾಯ್ತು, ಭಾರಿ ಮಧ್ಯಾಹ್ನದ ಬಿಸಿಲಲ್ಲಿ ನಡ್ಕೊಂಡು ಹೋಗ್ಬೇಕಿದ್ರೆ ಸೂರ್ಯನ ಬಿಸಿಲು ಜಾಸ್ತಿ ಇತ್ತು. ಅವನ್ ತಲೆ ಸುತ್ತ ಬಂದ್ಬಿಟ್ಟು ಏನಾಯ್ತು, ಬಿದ್ದ್ಬಿಟ್ಟ. ರಸ್ತೆ ಪಕ್ಕಕ್ಕೆ ಗುಂಡಿ ಇತ್ತು, ಆ ಗುಂಡಿಲಿ ಕಾಲ್ ಜಾರಿ ಹೊತ್ಕೊಂಡ್ ಬಿದ್ಬಿಟ್ಟ. ಅವಾಗ ಆ ಪಂಚಾಯತಿ ಮುಂದೆ ಕುತ್ಕೊಂಡವ್ರೆಲ್ಲ ಗೊಳ್ಳ ಅಂತ ನಕ್ ಬಿಟ್ರು. ಅವಾಗ ಅವಮಾನ ಆಯ್ತು ಅವನಿಗೆ. ಅವಮಾನ ಆಗಿದ್ದಕ್ಕೆ ಆಕ್ಚುಲಿ ತಾನು ಹುಷಾರಾಗಿ ನಡಿಬೇಕು ಅಂತ ತಾನು ಅನ್ಕೊಳ್ಳಿಲ್ಲ. ಸೊ ನಾನ್ ಬೀಳೋದಕ್ಕೆ ಕಾರಣ ಈ ಬಿಸಿಲಿಗೆ ಕಾರಣ ಈ ಸೂರ್ಯ ಅಂತ ಹೇಳಿ ಸೂರ್ಯನ ಬಾಯಿ ಬಂದಂಗ್ ಬೈತಾನೆ. ಯಾಕಂದ್ರೆ ಅವನಿಗೆ ರೂಢಿ ಇರತ್ತೆ, ಯಾರಾದ್ರೂ ಏನಾದ್ರೂ ಅವನನ್ನ ಅವಮಾನ ಮಾಡಿದ್ರೆ, ಏನಾದ್ರೂ ಅವನಿಗಾದ್ರೆ ಅದನ್ನ ಬೇರೆಯವ್ರ ಮೇಲೆ ಮನ್ಸಿಗೆ ಬಂದಂಗ್ ಬೈಕೊಂಡು ಸಮಾಧಾನ ಮಾಡ್ಕೊಳ್ಳೋದು ಒಂದು ಕೆಟ್ಟ ಅಭ್ಯಾಸ ಇರತ್ತೆ. ಆ ಅಭ್ಯಾಸದ ಪ್ರಕಾರ ಏನ್ ಮಾಡ್ತಾನೆ, ಸೂರ್ಯನನ್ನ ಬೈದ್ ಹಾಕ್ಬಿಡ್ತಾನೆ ಬಾಯಿಗೆ ಬಂದಾಗ. ಆಗ ಸೂರ್ಯನಿಗೆ ಬೇಜಾರಾಗತ್ತೆ. ಆಕ್ಚುಲಿ ನಾವು ಸೂರ್ಯ, ಮಳೆ, ಬೆಂಕಿ, ಗಾಳಿ ಇವುಗಳನ್ನೆಲ್ಲ ಪೂಜಿಸ್ತೀವಿ ಅಲ್ವಾ, ಪೂಜಿಸಬೇಕು, ಯಾಕಂದ್ರೆ ಅವುಗಳು ನಮ್ಗೆ ಸಹಾಯ ಮಾಡ್ತಾವೆ ಅಂತ. ಅಂತದ್ರಲ್ಲಿ ನನ್ನನ್ನು ಪೂಜಿಸೋ ಜನ ನನ್ನನ್ನು ಇವನು ಬೈತಿದಾನಲ್ಲ, ಬೇರೆ ಊರುಗಳಲ್ಲೆಲ್ಲ ಪೂಜಿಸ್ತಾರೆ ಸೂರ್ಯ ದೇವ ಅಂತ ಹೇಳಿ, ಸೊ ಇವನ್ ನನ್ ಬಾಯಿಗೆ ಬಂದಂಗ್ ಬೈತಿದಾನಲ್ಲ, ಇವನಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ, ಇನ್ ಮುಂದೆ ನಾನ್ ನಿಮ್ಮೂರಿಗೆ ಬೆಳಕು ಬಿಸಿಲು ಯಾವ್ದು ಕೊಡೋದಿಲ್ಲ, ನನ್ನ ಮುಖನೇ ದರ್ಶನ ಆಗೋದಿಲ್ಲ ನಿಮ್ಮೂರಿಗೆ ಅಂತ ಅವತ್ತಿಂದ ಸೂರ್ಯ ಏನಾಗ್ತಾನೆ, ಈ ಊರಿಂದ ಮಾಯ ಆಗ್ತಾನೆ. ಅವಾಗ ನಮ್ಮೂರಿಗೆ ಕತ್ತಲ ಆವರಿಸತ್ತೆ. ಅವತ್ತಿಂದ ಇದನ್ನ ಕತ್ತಲೂರು ಅಂತ ಕರೀತಾರೆ ಮಗನೇ ಅಂತ ಹೇಳಿ ಆ ಅಜ್ಜಿ ಹೇಳ್ತಾಳೆ. ಸೊ ಈ ಕತೆ ಕೇಳಿದ ಆ ಬಾಲಕನಿಗೆ ಬೇಜಾರಾಗತ್ತೆ. ಅಯ್ಯೋಯ್ಯೋ, ಎಂತ ಕೆಲ್ಸ ಆಗೋಗಿದೆ, ಇದನ್ನ ಸರಿ ಮಾಡ್ಬೇಕಲ್ಲ, ಹೆಂಗಾದ್ರೂ ಮಾಡಿ ನಮ್ಮೂರಿಗೆ ಬೆಳಕ್ ಬರ್ಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿರ್ತಾನೆ. ಮತ್ತೆ ಕೆಲವು ವರ್ಷಗಳು ಬಿಟ್ಟ ನಂತರ ಒಬ್ಬ ಆ ಊರಲ್ಲಿ ಅದು ದೇವಸ್ಥಾನ ಇರುತ್ತೆ. ದೇವಸ್ಥಾನದ ಒಬ್ಬ ಪುರೋಹಿತರನ್ನ ನೋಡ್ತಾನೆ. ಪುರೋಹಿತರಿಗೆ ತುಂಬಾ ವಯಸ್ಸಾಗಿರತ್ತೆ. ನೋಡಿದ್ರೆ ಹಿರಿಯರು, ಇವ್ರಿಗೆ ಬಹಳಷ್ಟು ವಿಷಯ ಗೊತ್ತಿದೆ, ಏನಾದ್ರೂ ಸಮಸ್ಯೆಗೆ ಪರಿಹಾರ ಹೇಳ್ತಾರೆ ಅಂತ ಅನ್ಸತ್ತೆ ಅವನಿಗೆ. ಅನ್ಸಿ ಹೋಗಿ, ಪುರೋಹಿತರೆ, ನಮ್ಮೂರಿಗೆ ಬೆಳಕ್ ಬರೋಕ್ ಸಾಧ್ಯನೇ ಇಲ್ವಾ, ಇನ್ನು ಎಷ್ಟು ವರ್ಷ ಅಂತ ನಾವೆಲ್ಲ ಬರೀ ಕತ್ಲಲ್ಲಿ ಇರ್ಬೇಕು ಅಂತ ಕೇಳ್ತಾನೆ. ಆವಾಗ ಪುರೋಹಿತರು ಹೇಳ್ತಾರೆ, ನೋಡಪ್ಪ, ಯಾವುದೂ ಸಾಧ್ಯ ಇಲ್ಲ ಅಂತಲ್ಲ, ಪ್ರತಿ ಸಮಸ್ಯೆಗೂ ಪರಿಹಾರ ಇರುತ್ತೆ. ಆದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಮ್ಮ ಆಸೆಗಳನ್ನ ಯಾರಾದ್ರೂ ತ್ಯಾಗ ಮಾಡ್ಬೇಕು. ಅವಾಗ ಸೂರ್ಯದೇವನಿಗೆ ಖುಷಿ ಆಗತ್ತೆ. ಸೊ ನನಗೋಸ್ಕರ ಪ್ರಾರ್ಥಿಸುವ ತಮ್ಮ ಆಸೆಗಳನ್ನೇ ಬಲಿ ಕೊಡ್ತಕ್ಕಂಥ ಜನ ಇದ್ದಾರೆ ಅಂತಂದಾಗ ಅವನಿಗೆ ಏನಾಗತ್ತೆ, ಸಮಾಧಾನ ಆಗತ್ತೆ. ಆ ಊರಿನ ಮೇಲೆ ಕನಿಕರ ಬರುತ್ತೆ. ಆವಾಗ ನಮ್ಗೇನಾದ್ರೂ ಬೆಳಕು ಕೊಟ್ರು ಕೂಡ ಕೊಡ್ಬಹುದು ಅಂತ ಪುರೋಹಿತರು ಹೇಳ್ತಾರೆ. ಸರಿ, ನಾನು ನನ್ನ ಆಸೆಗಳನ್ನ ತ್ಯಾಗ ಮಾಡ್ತೀನಿ. ನನ್ಗೆ ಏನ್ ಆಸೆಪ್ಪ ಅಂದ್ರೆ, ಸೊ ಈ ಕತ್ಲು ಊರಲ್ಲಿ ಇರೋದೇನು, ನನಗೆ ಓದೋದಿಷ್ಟ. ಸೊ ದೊಡ್ಡ ಊರಿಗೆ ಹೋಗಿ, ಪಕ್ಕದ ನಗರಕ್ಕೆ ಹೋಗಿ ಚೆನ್ನಾಗಿ ಓದ್ಕೊಂಡು ಒಳ್ಳೆ ಜಾಬ್ ಮಾಡ್ಕೊಂಡು ಸೆಟ್ಲ್ ಆಗೋಣ ಅಂತ ಅನ್ಕೊಂಡಿದ್ದೆ. ಸೊ ಇನ್ ಮುಂದೆ ಆಸೆನ ನಾನು ಬಿಡೋದಿಲ್ಲ. ನಮ್ಮ ಊರಲ್ಲಿ ಕತ್ಲಿರ್ಲಿ, ಏನೇ ಇರ್ಲಿ, ನಾನು ಇದೇ ಊರಲ್ಲಿ ಇರ್ತೀನಿ. ಈ ಊರಿಗೆ ಬೆಳಕು ಬರೋ ಸಲುವಾಗಿ ನಾನು ಏನ್ ತ್ಯಾಗ ಮಾಡೋಕ್ಕೂ ತಯಾರಿದ್ದೀನಿ. ಬೆಳಕು ಬಂದ್ಮೇಲೆ ಎಂತ ಪರಿಸ್ಥಿತಿ ಇರುತ್ತೆ ಅಂತ ಪರಿಸ್ಥಿತಿಯಲ್ಲಿ ನಾನು ನನ್ನ ಊರಿನಲ್ಲಿ ಜೀವನ ಮಾಡ್ತೀನಿ, ಹೊರತಾಗಿ ನಾನು ಈ ಊರ್ ಬಿಟ್ಟು ಹೋಗೋದಿಲ್ಲ. ಸೊ ಇದು ನಾನು ಸೂರ್ಯದೇವನಿಗೆ ನನ್ನ ಆಸೆಯನ್ನ ತ್ಯಾಗ ಮಾಡೋದು ಪ್ರಮಾಣ ಮಾಡ್ತೀನಿ ಅಂತ ಹೇಳಿ ಸೂರ್ಯದೇವನಿಗೆ ನಮಸ್ಕಾರ ಮಾಡಿ ಇದನ್ನ ತನ್ನ ಆಸೆ ಬಿಡೋದನ್ನ ಘಂಟಾಘೋಷವಾಗಿ ಪ್ರಾಮಾಣಿಕವಾಗಿ ಸೂರ್ಯನ ಮುಂದೆ ಹೇಳ್ತಾನೆ. ಅವಾಗ ಸೂರ್ಯ ಪ್ರತ್ಯಕ್ಷ ಆಗಿ, ನೀನ್ ಪುಟ್ಟ ಬಾಲಕ ಆದ್ರೂ ನಿನ್ನ ಆಸೆಯನ್ನ ಬಿಡೋದಕ್ಕೆ ತಯಾರಿದೆಯಲ್ಲ, ಸೊ ಇದು ನಿನ್ನ
ಒಳ್ಳೆತನವನ್ನ ತೋರ್ಸತ್ತೆ, ಊರಿನ ಬಗ್ಗೆ ನಿನಗಿರುವ ಕಾಳಜಿಯನ್ನ ತೋರ್ಸತ್ತೆ. ಖಂಡಿತವಾಗಿಯೂ ನಿನ್ನಂತ ಮಕ್ಕಳ ಸಂಖ್ಯೆ, ಜನರ ಸಂಖ್ಯೆ ಈ ಊರಲ್ಲಿ ಹೆಚ್ಚಾದ್ರೆ ನಿಮ್ಮೂರಿಗೆ ಯಾವ್ದ್ರ ಕೊರತೆನೂ ಆಗೋದಿಲ್ಲ. ನಾನು ನಾಳೆಯಿಂದ ಈ ಕ್ಷಣದಿಂದನೇ ಊರಿಗೆ ಬೆಳಕು ಬಿಸಿಲು ಎಲ್ಲವನ್ನ ಕೊಡ್ತೀನಿ ಅಂತ ಹೇಳಿ ಸೂರ್ಯ ತನ್ನ ಹಿಂದಿನ ಶಾಪವನ್ನ ಹಿಂದೆ ತಕ್ಕೊಂಡು ಆ ಊರಿಗೆ ಬೆಳಕನ್ನ ನೀಡ್ತಾನೆ. ಆ ಪುಟ್ಟ ಬಾಲಕನಿಂದ ಇಡೀ ಊರು ಬೆಳಕು ಕಾಣುತ್ತೆ. ಆವಾಗ ಆ ಬಾಲಕನ ತಂದೆ ತಾಯಿಗಳಿಗೆ ಭಾರಿ ಖುಷಿ ಆಗತ್ತೆ. ಸೊ ನಮ್ಮ ಮಗ ಚಿಕ್ಕವನಾದ್ರೂ ಕೂಡ ಈ ಊರಲ್ಲಿ ದೊಡ್ಡವರು ಮಾಡದೇ ಇರ್ತಕ್ಕಂಥ ಕೆಲಸವನ್ನ ಮಾಡಿದ, ಬೆಳಕನ್ನ ತಂದ ಊರಿಗೆ, ನಮ್ಮ ಕತ್ತಲೂರು ಹೋಗಿ ಬೆಳಕಿನ ಊರಾಯ್ತು ಅಂತ ಖುಷಿ ಪಡ್ತಾರೆ. ಹಾಗೆ ಅವನ ಫ್ರೆಂಡ್ಸು, ಸುತ್ತಮುತ್ತ ನೆರೆಹೊರೆಯವರು ಕೂಡ, ಇಡೀ ಊರೇ ಹೆಮ್ಮೆ ಪಡತ್ತೆ ಆ ಮಗುವಿನ ಬಗ್ಗೆ. ಸೊ ನಾವು ಕೂಡ ನಮ್ಮ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡದೆ ಸೊ ಈ ತರಹದ ಕೆಲಸಗಳನ್ನ ಮಾಡುವ ಮೂಲಕ ಹೆಮ್ಮೆ ಪಡುವಂತ ವ್ಯಕ್ತಿಗಳಾಗ್ಬೇಕು ಅನ್ನೋದು ಈ ಕಥೆಯಿಂದ ನಾವು ನೀವೆಲ್ಲ ಕಲಿಯುವಂತ ಪಾಠ, ಸಂದೇಶ. ಇಷ್ಟ ಆಯ್ತಾ ಕತೆ? ಖಂಡಿತ ಈ ತರದ ಕಥೆಗಳಿಗಾಗಿ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನದ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಚ್ಚು ಕಥೆಗಳನ್ನ ಕೇಳಿ, ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.